Myself Megha, I am a student of Electrical and Electronic Engineering, final year. Today I am going to explain what is transformer, parts of transformer and their applications. ಇದು 11 kV ಸಬ್ಸ್ಟೇಷನ್ 11 kV ವೋಲ್ಟೇಜನ್ನು ಸ್ಟೆಪ್ ಡೌನ್ ಮಾಡಿ 440 ವೋಲ್ಟೇಜನ್ನು ಕೊಡ್ತದೆ. ಟ್ರಾನ್ಸ್ಫಾರ್ಮರ್ ಈಸ್ ಅ ಸ್ಟ್ಯಾಟಿಕ್ ಮಿಷಿನ್ ವಿಚ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದ ವೋಲ್ಟೇಜ್ ವಿದೌಟ್ ಚೇಂಜಿಂಗ್ ಆಫ್ ಫ್ರೀಕ್ವೆನ್ಸಿ. ಟ್ರಾನ್ಸ್ಫಾರ್ಮರ್ ಅಂದರೆ ಅದೊಂದು ಸ್ಥಿರವಾಗಿರುವ ಮಿಷಿನ್. ಇದರಲ್ಲಿ ಯಾವುದೇ ಮೂಮೆಂಟ್ ಇರಲ್ಲ, ಮೋಟಾರ್ ಥರ ಯಾವುದೇ ರೊಟೇಷನ್ ಕೂಡ ಇದರಲ್ಲಿ ಇರೋದಿಲ್ಲ. ಅದಕ್ಕೆ ಇದನ್ನು ಸ್ಟ್ಯಾಟಿಕ್ ಡಿವೈಸ್ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ಫ್ರೀಕ್ವೆನ್ಸಿ ಯಾವುದು ಚೇಂಜ್ ಆಗಲ್ಲ. ವೋಲ್ಟೇಜ್ ಜಾಸ್ತಿ ಮಾಡ್ಬೋದು ಇಲ್ಲ ಕಡಿಮೆ ಮಾಡ್ಬೋದು, ಆದರೆ ಫ್ರೀಕ್ವೆನ್ಸಿ ಯಾವಾಗಲೂ ಸೇಮ್ ಇರುತ್ತೆ. ಪ್ರಿನ್ಸಿಪಲ್ Faraday's law of electromagnetic induction. Whenever a change in flux linked with a coil, an EMF is induced in it, which is proportional to rate of change of flux and number of turns in coil. ಟ್ರಾನ್ಸ್ಫಾರ್ಮರ್ ಒಳಗಡೆ 2 ವೈಂಡಿಂಗ್ಸ್ ಇರ್ತದೆ. ಒಂದು ಪ್ರೈಮರಿ ವೈಂಡಿಂಗ್, 2 ಸೆಕೆಂಡರಿ ವೈಂಡಿಂಗ್. ಅದರ ವೈಂಡಿಂಗ್ ಯಾವಾಗಲೂ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರಲ್ಲ. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಪರೇಟ್ ಆಗಿ ಕನೆಕ್ಟ್ ಆಗಿ ಡಿವೈಡ್ ಆಗಿರ್ತದೆ. ಅಲ್ಲಿ ಕೋರ್ ಕೊಟ್ಟಿರ್ತಾರೆ. ಆ ಕೋರು ಇನ್ಸುಲೇಷನ್ ಮೆಟೀರಿಯಲಿಂದ ಮಾಡಿರುವ ಕೋರ್ ಆಗಿದೆ. ಹಾಗಾದರೆ ಅದರ ಪ್ರೈಮರಿ ವೋಲ್ಟೇಜ್ ಇನ್ಪುಟ್ ಮತ್ತು ಔಟ್ಪುಟ್ ಹೇಗೆ ಸಿಗ್ತದೆ ಅಂದರೆ, ಅಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತದೆ. ಆ ಫ್ಲಕ್ಸ್ ಚೇಂಜ್ ಆಗ್ತಿರ್ತದೆ, ಅಂದರೆ ರಿವರ್ಸ್ ಆ್ಯಂಡ್ ಫಾರ್ವರ್ಡ್ಸ್ ಆಗ್ತಿರ್ತದೆ. ಪ್ರೈಮರಿಯಿಂದ ಸೆಕೆಂಡರಿ ಲಿಂಕ್ ಆಗ್ತಿರ್ತದೆ, ಅಲ್ಲಿ EMF ಕೂಡ ಪ್ರೊಡ್ಯೂಸ್ ಆಗ್ತದೆ, ವೋಲ್ಟೇಜ್ ಇಂಡ್ಯೂಸ್ ಆಗ್ತದೆ. ಆ ವೋಲ್ಟೇಜ್ ಪ್ರೈಮರಿಯಿಂದ ಸೆಕೆಂಡರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಪಾರ್ಟ್ಸ್ ಆಫ್ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ನ ಪಾರ್ಟ್ಸ್ ಬಂದು ಫಸ್ಟ್ ಒನ್ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್, ಟ್ರಾನ್ಸ್ಫಾರ್ಮರ್ ಕೋರ್, ಟ್ರಾನ್ಸ್ಫಾರ್ಮರ್ ಆಯಿಲ್, ರೇಡಿಯೇಟರ್, ಬಚ್ಲೋಸ್ ರಿಲೇ, ಬ್ರೀತರ್, ಕನ್ಸರ್ವೇಷನ್ ಟ್ಯಾಂಕ್, ಎಕ್ಸ್ಪ್ಲೋಷನ್ ವೆಂಟ್, ಆಯಿಲ್ ಗೇಜ್, ಥರ್ಮೋಮೀಟರ್, ಬುಷಿಂಗ್, ಮೇನ್ ಟ್ಯಾಂಕ್. ಅಪ್ಲಿಕೇಶನ್ ಆಫ್ ಟ್ರಾನ್ಸ್ಫಾರ್ಮರ್ಗಳನ್ನು ಎಲ್ಲ ಯೂಸ್ ಮಾಡ್ತಾರೆ ಅಂದರೆ, ಫಸ್ಟ್ ಒನ್ ಪವರ್ ಟ್ರಾನ್ಸ್ಫಾರ್ಮರ್ ಈಸ್ ಯೂಸ್ಡ್ ಇನ್ ಜನರೇಟಿಂಗ್ ಸ್ಟೇಷನ್ ಆರ್ ಸಬ್ ಸ್ಟೇಷನ್. ಇದನ್ನು ಜನರೇಟಿಂಗ್ ಸ್ಟೇಷನ್ ಮತ್ತು ಸಬ್ ಸ್ಟೇಷನ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೆಕೆಂಡ್ ಒನ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಈಸ್ ಯೂಸ್ಡ್ ಟು ಡಿಸ್ಟ್ರಿಬ್ಯೂಟ್ ಎಲೆಕ್ಟ್ರಿಕಲ್ ಪವರ್ ಟು ಡಿಫ್ರೆಂಟ್ ಕನ್ಸ್ಯೂಮರ್. ಇದಿಷ್ಟು ಟ್ರಾನ್ಸ್ಫಾರ್ಮರ್ನ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿ. ಥ್ಯಾಂಕ್ ಯು.